ಹೇಮಾವತಿ ಬಲಮೇಲ್ದಂಡೆ ನಾಲೆಗೆ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿದ್ದು, ನಾಲಾ ಅಚ್ಚುಕಟ್ಟು ಪ್ರದೇಶದ ರೈತರು ನೀರನ್ನು ಬಳಸಿಕೊಂಡು ಉತ್ತಮ ಬೆಳೆ ಬೆಳೆದು ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳುವಂತೆ ಶಾಸಕ ಎ ಮಂಜು ತಿಳಿಸಿದರು. ಅರಕಲಗೂಡು ತಾಲೂಕಿನ ಅರೇಮಾದನಹಳ್ಳಿ ಗ್ರಾಮದ ಬಳಿ ಶನಿವಾರ ನೀರು ಹರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಶಾಸಕರು, 2 ದಿನಗಳ ಹಿಂದೆ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ನೀರು ಹರಿಸಲು ನಿರ್ಣಯ ಕೈಗೊಳ್ಳಲಾಗಿದೆ. ಬಲ ಮೇಲ್ದಂಡೆ ನಾಲೆ 56,000 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿದೆ. ತಾಲೂಕಿನಲ್ಲಿ 12,430 ಎಕರೆ, ಹೊಳೆನರಸೀಪುರ ತಾಲೂಕಿನಲ್ಲಿ 28,200 ಎಕರೆ, ಕೆಆರ್ ನಗರ 10,700 ಎಕರೆ, ಕೆಆರ್ಪೇಟೆ ತಾಲೂಕಿನಲ್ಲಿ 4,670 ಎಕರೆ ಪ್ರದೇಶಗಳಿಗೆ ನೀರು ಹರಿಸಲಾಗುತ್ತಿದ್ದು, ಇದರಲ್ಲಿ 6,000 ಎಕರೆ ಭತ್ತ ಹಾಗೂ 50,000 ಎಕರೆ ಪ್ರದೇಶದ ಅರೆ ನೀರಾವರಿ ಬೆಳೆಗಳಿಗೆ ನೀರನ್ನು ಒದಗಿಸಲಾಗುತ್ತಿದೆ ಎಂದರು. ಅನುಕೂಲ ಆಗಬೇಕು ಅಂತ ಹೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ವಿ. ಒಟ್ಟು ಡ್ಯಾಮಲ್ಲಿ 2,922 ಅಡಿ ಪೂರ್ಣಮಟ್ಟ. ಈಗ ತಕ್ಕಂಥದ್ದು 2,921. ಈಗ ಒಳಹರಿವು 7,300. ಒಳಗೇನು ಬಿಡ್ತಾ ಇಲ್ಲ. ಒಟ್ಟು ಅಚ್ಚುಕಟ್ಟು 50,000 ಎಕರೆ, ಭತ್ತ 6,000 ಎಕರೆ, ಅರೆಕೃಷಿ 50,000 ಎಕರೆ. ತಾಲೂಕುವಾರು ಅಚ್ಚುಕಟ್ಟು ನಮ್ದು 12,430 ಎಕರೆ. ಅತಿ ಹೆಚ್ಚು ಅಂತ ಹೇಳಿದ್ರೆ ಹೊಳೆನರಸೀಪುರ 28,200 ಎಕರೆ, ಕೆಆರ್ ನಗರ 10,700 ಎಕರೆ, ಕೆಆರ್ಪೇಟೆ 4,670 ಎಕರೆ. ಒಟ್ಟು 210 ಕೆರೆಗಳು ಈ ಭಾಗಕ್ಕೆ ಬರ್ತಕ್ಕಂಥದ್ದು. 210ರಲ್ಲಿ ಅರ್ಕಲಗೂಡು. ಈ ವೇಳೆ ಇಂಜಿನಿಯರ್ಗಳಾದ ಸಿದ್ದರಾಜು, ಮಹೇಂದ್ರ, ರಾಜೇಶ್, ರವಿಕುಮಾರ್, ಸಂದರ್ಶ್, ಮುಖಂಡರಾದ ನರಸೇಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.